ಅದೇ ರಾಮ ನಮಸ್ಕಾರ ಇದ್ದು. ಇಂದೊಳ್ಳೆ ಬೆಸಿಲಿದ್ದಪ್ಪ. ಮಳೆ ಇದ್ದರೆ ಇಲ್ಲಿಂದ ಹೇಗೆ ಕಾಣ್ತೋಳಿ ಒಂದು ನೋಡಿ ನೋಡುವಪ್ಪ. ಅದ ಒಳ್ಳೆ ಮಳೆ ಇದ್ದರೆ ಹೇಗೆ ಕಾಣ್ತೋಳಿ ಬನ್ನಿ ನೋಡುವ. 2026ನೇ ವರ್ಷದ ಜುಲೈ ತಿಂಗಳ ಮಳೆ ಹೆಂಗಿದ್ದೊಳಿ ನೋಡು. ಆಗದ ಹಳ್ಳಿಲಿ ಒಳ್ಳೆ ಮಳೆ, ಪೇಟೆಲಿ ಒಳ್ಳೆ ಮಳೆ, ಕೆಲವು ಊರಿಲಿ ಮಳೆಯೇ ಇಲ್ಲೇ ನೋಡ. ಈ ದಿನ ಗಣೇಶಣ್ಣನ ಮನೇಲಿ ಮಳೆಯಲ್ಲಿ ತೋಟ ಎಲ್ಲ ಹೆಂಗಿದ್ದೊಳಿ ಅಂದ್ರೆ ನೋಡಿಕೊಂಡು ಬಪ್ಪ. ಎಲ್ಲ ಅವರ ಹೆಚ್ಚಿಗೆ ತೋರಿಸುತ್ತಿಲ್ಲ ಹೇಳಿದರೆ ತೋಟದ ಸಂಗತಿ ಎಲ್ಲ ನೋಡಿಕೊಂಡು ಅಪ್ಪ. ಮಳೆಗಾಲದಲ್ಲಿ ಯಾವ ಗಂಡಿಲಿ ಎಲ್ಲ ಹೆಂಗೆಲ್ಲ ನೀರು ಬೈದು ತೆಂಗಿನಕಾಯಿ ಹೆಂಗೆಲ್ಲ ಬಿದ್ದೊಂಡಿದ್ದು, ಗಂಡಿಲಿ ಬೆಳ್ಳಕ್ಕೆ ಎಷ್ಟು ತೆಂಗಿನಕಾಯಿ ಹೋಟು ಬಂಟು. ಈ ವರ್ಷ ನೀರು ಬಂದದು ಇದೇ ಶುರು. ನಿನ್ನಾಣೆ ಮಳೆಯಲ್ಲಿ ಇದು 2 ದಿನದಿಂದ ಮಳೆ ಬರ್ತಾ ಇತ್ತು ರಜ. ಗಂಡಿಲಿ ಎಲ್ಲ ಒಂದು ಕೆಂಪು ನೀರು ಹೋದರು ಹೇಳಿದರೆ ಹಿಂದೆ ಹೇಳಿದರೆ ಜುಲೈ 20ನೇ ತಾರೀಕಿಗೆ ಗಂಡಿಲಿ ಕಸವು ಬೆಳ್ಳ ಹೋಪ ನೀರು ಬಂದದು. ಒಟ್ಟು ಮಳೆ ಇದ್ದು ತೊಂದರೆ ಇಲ್ಲ ಅಂಬಾಗ ಇನ್ನೂ ಹಿಂಗೆ ವಿಡಿಯೋಗ್ರಾಫಿಯೇ ಮಾಡಿ ಮಡಗಬೇಕು. ಮಳೆಗಾಲೆಲ್ಲ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಇದ್ದು, ಕೃಷಿ ಭೂಮಿ ಕೆಲವರಿಗೆ ಹೆಚ್ಚು ಆಗ್ತಾ ಇದ್ದು, ಕೆಲವರಿಗೆ ಕಡಿಮೆ ಆಗ್ತಾ ಇದ್ದು. ತೋಟಲ್ಲಿ ಮುರುದಡಕ ಮಾಡಲ್ಲ ಹೆಚ್ಚಿಗೆ ಎಲ್ಲ ಕೊಬ್ಬೆ ಎಲ್ಲ ತೆಗೆದು ಕರೆಂಗೆ ಹಾಕಿ ಆತು. ಇಲ್ಲೇಗಿ ರಜಾ ನೀರು ಎರ್ಕೊಟ್ಟು ಇದರ ಹರಿ ಮಾಡಿ ಕಟ್ಟೆ ಹಿಂಗೆ ಇಲ್ಲೇ ಮೇಗಂಟಾಗಿ ಮೆಲ್ಲಂಗೆ ಕರೆಯಲಾಗೆಲ್ಲ ಹೋಗಿಂಡು ಬಪ್ಪ. ಅಂಬಾಗ ಕೆಲವು ಜನಕ್ಕೆ ತೋಟ ಇಪ್ಪವು ಹೋಗಿ ಪೇಟೆಲಿ ಕೂತ್ಕೊಂಡಿದ್ದವು. ಪೇಟೆಲಿ ಇಪ್ಪವಕ್ಕೆ ತೋಟ ನೋಡಕ್ಕೆ ಒಂದು ಆಸೆ. ಈಗ ನೀರು ಬತ್ತೋಳಿ ಇಲ್ಲೆಲ್ಲ ಈ ವರ್ಷ ಹೊಸ ಕಣಿ ಮಾಡಿದ್ದಳು ತೋಟಂಡ ನೀರು ಹೊಪ್ಪಲೆ ಸರ್ವೆ ತೇಪಿ ನೀರು ಒಳ್ಳ ಹೇಳಿದರೆ ಎನ್ನ ತೋಟದ ಮೇಘನ ಸೇಡಿಡಿ ಗುಡ್ಡೆ ಹೊಸರು ಆದ ಕೂಡಲೇ ಅಪ್ಪದೆ ಎನ್ನ ತೋಟಲ್ಲಿ ಹೊಸರು. ಹಾಗೆ ರೋಗದ ಅಂಶವು ಎನ್ನ ತೋಟಲ್ಲೇ ಜಾಸ್ತಿ. ಅದು ಪ್ರಕೃತಿ ಇಪ್ಪದೇ ಹಾಗೆ ಎಂತ ಮಾಡಬೇಡಿ. ಹಿಂಗೆ ಗಂಡಿ ನೀರಿನ ನಾವು ಸರಿಯಾಗಿ ಅಟ್ಲಾಗಿ ಬಿಟ್ಟು ಖಾಲಿ ಮಾಡಿ ಆಯ್ಕಷ್ಟೇಳಿ ಎಂತ ಮಾಡಬೇಡಿ. ಅದಕ್ಕೆ ಬೇಜಾರು ಮಾಡಿ ಎಲ್ಲ ಗುಣ ಇಲ್ಲ. ಅಂದಿಂಗಂದಿ ಎಂತ ದಾರಿ ಕಾಣ್ತೋ ಹಾಗೆ ಮಾಡಿಕೊಂಡು ಹೊಯ ಕಟ್ಟೆ. ವಿಡಿಯೋ ರಜ ದೀರ್ಘ ಕಾಟ ಹೇಳಿದರೆ ಒಂದು ಜಾಗಗಿಡೀ ಸುಟ್ಟುವಪ್ಪಲಿದ್ದು ಇಲ್ಲಿ ಒಳ್ಳೆ ಅಡಕೆ ಮರ ಮುರಿದಲ್ಲಿ ಮುರಿದು ಹೋತಷ್ಟೆ. ಅದೆಲ್ಲ ಲೆಕ್ಕಕ್ಕಿಲ್ಲ. ಹೇಳಿದೆ ಒಲ್ದದು ನಮ್ಮದು, ಹೋದದು ನಮ್ಮದಲ್ಲ, ಅಲ್ಲಿ ಲೆಕ್ಕಾಚಾರ. ಒಳ್ಳೆಗೆಲ್ಲ ದೊಡ್ಡ ದೊಡ್ಡ ಗಂಡಿದ್ದು ದಸಬಸಲಿ ಶಬ್ದ ಕೇಳ್ತು. ನೀರು ಹೆಂಗೆ ಬಟ್ಟು ನೋಡೋ. ಕೆಲವರಿಗೆಲ್ಲ ಬಲ್ಲೆ ಇತ್ತು. ನೀರಿನ ಶಬ್ದ ಕೇಳ್ತಲ್ಲ. ಈ ಗಂಡಿಗೆಲ್ಲ ಎನ್ನ ಜಾಗದಲ್ಲಿ 20 ಹೋಳಿ. ಮಳೆಕಾಲದಲ್ಲಿ ಒಳ್ಳೆ ನೀರು ನೋಡಲೇ ಸಿಕ್ಕುತ್ತು ನಮಗೆ. ಅದ್ಭುತ ನೀರು. ಆದರೆ ಇದರಿಂದಲೂ ಹೆಚ್ಚಿಗೆ ಕಳೆದ ವರ್ಷ ನೀರು ಬೈಂದು ಈ ವರ್ಷ ಕಡಿಮೆ ರಜ. ನೋಡುವ ಹೆಂಗಿದ್ದೋಳಿ. ಇನ್ನುದೇ ಮಳೆಕಾಲ ಇದ್ದು ಈ ಹೊಡಂಗೆ ಬಾರದೆ 1 ತಿಂಗಳಾತು. ಹಾಗೆಲ್ಲ ಬಲ್ಲೆ ಬೆಳೆದತ್ತ. ನಾಳೆ ಬಲ್ಲೆ ಕಡೆದು ಈ ಗಂಡಿಯ ತೋರಿಸುತ್ತೆ ನೋಡಿ. ಆದರೆ ಸುತ್ತೂ ಗುಡ್ಡೆ ನಡುದಿಗೆ ತಗ್ಗಿಲಿ ತೋಟ. ಆದರೆ ಎಂಥರ ಉಪದ್ರ ಹೇಳಿದರೆ ಹೊಸರಪ್ಪದು ಮೊದಲು ನಮ್ಮ ತೋಟಲ್ಲಿ ಅಷ್ಟಪ್ಪಗ ಆವತ್ತು ಎಲ್ಲ ನೀರಲ್ಲಿ ಹುಳಿಯಂಶ ಹೆಚ್ಚಾಗಿ ರೋಗ ಉಸಿರು ಅಪ್ಪದು. ಹೇಳಿದರೆ ಮಳೆಕಾಲದಲ್ಲಿ ನೀರು ಹೆಚ್ಚಾದ ಕೂಡಲೇ ಮರಕ್ಕೆ ತಿಂಬಲೆಂತ ಸಿಕ್ಕುತ್ತಿಲ್ಲ, ಈಟು ಇರ್ತಿಲ್ಲ. ಇದು ಅಷ್ಟಪ್ಪಗಳೇ ಅದಕ್ಕೆ ರೋಗ ಬಾಧೆ ಅಪ್ಪದೋಳಿ. ಮಳೆಕಾಲದಲ್ಲಿ ನಮಗೆ ಹಸು ಹೆಚ್ಚಲ್ಲ, ಅದು ಹಾಗೆ ಮರಗೂ ಕೂಡ ಹಸು ಹೆಚ್ಚಿಗೆ ಇಕ್ಕೋಳಿ ಅನ್ನೋ ಅಂದಾಜು. ನೋಡಿ ಅದ್ಭುತ ನೀರಿದ್ದಿಂದು ಬಾಳೆಲ್ಲ ಓಟಾಪರ ಬಿದ್ದಿರು. ಇದೆ ನಮಗೆ ಒಳ್ಳೆ ಚಳಿಗಾಲದಲ್ಲಿ ಕಂಬಳಿ ಸಿಕ್ಕಿದರೆ ಹೇಗೆ ಕಾಯ್ಕ ಹೊದ್ದು ಹೊರಗಡೆ ರಾಯ್ಕ ಹೋಗ್ತಿದ್ಯ. ಹಾಗೆ ಈ ಮಳೆ ಬಪ್ಪ ಹೊತ್ತಿಂಗೆ ಒಳ್ಳೆ ಹೊಗೆ ಸಿಕ್ಕಿಯರಿದ್ದಂತೆ ಮರಕ್ಕೆ ಭಾರಿ ಖುಷಿ ಆಯಿತು. ಹಾಗೆ ಹೊಗೆ ನಿರಂತರ ಉಜ್ಜಪ್ಪಳು ಸ್ವಲ್ಪ ಹಾಕಿ ಬಿಟ್ಟರೆ
ಸುಮಾರು ರೋಗಗಳ ಕಡಿಮೆ ಆಗುತ್ತೋಳಿ. ಅದಕ್ಕೆ ಒಳ್ಳೆ ಅಡಕೆ ಸೊಪ್ಪು ಕಾಯಿ ಸೊಪ್ಪಿನ ಹೊಗೆ ಹಾಕಿರಿದ್ದಾನೆ. ಭಾರಿ ಗುಣ ಇದ್ದು ರೋಗ ಬತ್ತಿಲ್ಲ, ಅಡಕೆ ಬೇಗ ಬೆಳತ್ತು, ತೋಟಲಿ ನುಸಿರ್ತಿಲ್ಲ. ಮತ್ತೆ ಅವಕ್ಕೀಗ ಆಮ್ಲಜನಕ ಬಿಡುಗಡೆ ಮಾಡೋದಲ್ಲ ಮರ, ಅಂಗಾರಾಮ್ಲ ಸಿಕ್ಕಿರಲ್ಲದ ಅದಕ್ಕೆ ಒಳ್ಳೆ ಆರೋಗ್ಯ ಬಪ್ಪದು. ಅರ ಶುದ್ಧ ಮಾಡಲಿ. ಇದ ಹೊಗೆ ಹೋಗ್ತದೆ ಹೆಂಗೆ ನೋಡಿ. ಅದು ಎಷ್ಟು ಮಳೆ ಇದ್ದರುದೇ ಹೊಗೆನಿಲ್ಲ. ಒಂದು ಅಳಗೆ ಒಳ ಒಳ್ಳೆ ಅಡಕೆ ಸೊಪ್ಪು ಕಾಯಿ ಸೊಪ್ಪು ಹಾಕಿ ಅದೆಲ್ಲ ಇದೆ ಮೇಗೆ ಈ ಕೊಬೇಲಿ ಹೋಗಿ ನಿಲ್ಲುತ್ತಿದೆ ಹೊಗೆ. ಸಣ್ಣಕ್ಕೆ ಗಾಳಿ ಇದ್ದರೆ ಆಚರಣೆ ಈಚರಣೆಗೆ ಹೋಗಿ ತುಂಬ ನಿಲ್ಲುತ್ತೆ. ಅದೊಂದು ಅರ್ಧ 1 ಗಂಟೆ ಸಾಕು ದಿನಲ್ಲಿ, ತುಂಬ ಹೊತ್ತು ಹಾಕೊಳ್ಳಿಲ್ಲ. ಹಾಗದ ಈಗ ರಜ್ಜ ಮಳೆ ಕಡಿಮೆ ಆತು. ನೋಡ ಹೆಂಗಿದ್ದೋಳಿ. ಅಂದ್ರೆ ಈ ತೋಟದ ವೀಕ್ಷಣೆ. ಇಲ್ಲಿ ಒಂದು 4 ತೆಂಗಿನಕಾಯಿ ಬಿದ್ದರೆ ಹೆರ್ಕಿ ಮಾಡಿದ್ದೆ. ಹಂದಿ ಬೈಂದಿಲ್ಲ ಬಹುಶಃ ಇಂದು. ನಿನ್ನೆ ಕಸ್ತಲೆಗೆ ಹೆರ್ಕೊಂಡು ಹೋಗಲ್ಲ ಆಗಿಲ್ಲ. ಎಲ್ಲ ಅದು ಮಾಡಕ್ಕೂ ಇದು ಮಾಡಕ್ಕೂ ಇಲ್ಲಿ ಗ್ರೇಷದು ಒಳ್ಳೆಗೂ ಚೂರು ಹೊಂದು ಇನ್ನೊಂದು ಅಳಗಲ್ಲಿ ಹೊಗೆ ಹಾಕಿದ್ದೆ ಆಯ್ತು. 2ನೇ ಮುರಿದದ್ದು ಇಲ್ಲಿ 4 ಕೊನೆ ತೆಗೆದು ಮಡಗಿದ್ದು. ಇಲ್ಲಿ ಒಂದು ನೀರು ಹೋಪ ಶಬ್ದ ನೋಡಿ. ಈಗ ಎಲ್ಲ ಸಣ್ಣ ಟರ್ಬೈನ್ ಮಡಗಿಗೆ ಕರೆಂಟ್ ಇಲ್ಲಿ ಹಾಕ್ಕೊಳ್ಬೇಕಾಗ್ತದೆ. ಇಲ್ಲೊಂದು ಬಂಡೆಯಲ್ಲಿ ಬಾಳೆ ಮಗತ್ತಿದ್ದು ನೀರು ನೋಡಿ ಬಪ್ಪದು. ಅದಲ್ಲಿ ಭತ್ತೇನಾದ್ರೂ ಅದ ತೆಂಗಿನಕಾಯಿ ನೋಡಿ ಹೋಗ್ತದೆ. ಅದ ಎಲ್ಲ ಸಿಕ್ಕುಗೀಗ ತೆಂಗಿನಕಾಯಿ. ಈ ಸರ್ತಿ ಸುಮಾರು ಕೊಬೆ ಹೋಯ್ದು ಕೆಲವು ಮರದ್ದು. ಈ ಸರ್ತಿ ಇದ್ದನ್ನೇ ಸುಮಾರು ರೋಗಂದಾಗಿ ನಷ್ಟ ರಜ ಮರ ಒಣಗಿಯೆಲ್ಲ ಹೋಯ್ದು. ಅದು ಪ್ರಕೃತಿಗೆ ವಿರುದ್ಧವಾಗಿ ನಡೆದರೆ ಹಾಗೆ ಅಪ್ಪದು. ಎಂತ ಮಾಡಲು ಇಡಿಯಾಳಿ ಆನು ಅಲ್ಲ, ಊಡಿಲಿ ಒಟ್ಟಾರೆ ಬ್ರಹ್ಮಾಂಡಲ್ಲಿ ಎಲ್ಲರದೇ ಪ್ರಕೃತಿಗೆ ವಿರುದ್ಧವಾಗಿ ನಡೆಸ್ತಾ ಇದ್ದವೀಗ. ಹೇಳಿದರೆ JCB ಇದ್ದೋಳಿ JCB ಹೋಗಿ ಗುಡ್ಡೆ ಇಲ್ಲದಂಗೆ ಮಾಡೋದು, ಮಣ್ಣು ಮಾರೋದು, ಅಲ್ಲಿ ಇಲ್ಲಿ ತೋಟ ಮಾಡೋದು. ಅಷ್ಟಪಗ ಭೂಮಿಯ ಬ್ಯಾಲೆನ್ಸ್ ತಪ್ಪು ತಗೊಳ್ಳಿ ನನಗೊಂದು ಹೆದರಿಕೆ ಇದ್ದು. ಮಳೆ ಹೆಚ್ಚಾಯಿತು ಕಡಿಮೆ ಆಯಿತು ಹೇಳ್ತಾವು. ಎಂಥದೋ ಒಂದು ತೊಂದರೆ ಇದ್ದವಳೆ ಅಪ್ಪದು. ಇಂದಿದ 2 ದಿನ ಅಂತ ಬಿಟ್ಟದ್ದು ಇಂದು ಚೂರು ಈಗ ಮಳೆ ಬಿಟ್ಟ. ತಾನು ಕ್ಯಾಮರಾ ತಕೊಂಡು ಬಪ್ಪಾಗ ಮಳೆಗೆ ಹೆದರಿಕೆ ಆತ ಗೊಂತಿಲ್ಲ ನೋಡಿ. ಎಲ್ಲ ಇನ್ನೂ ಒತ್ತರ ಮಾಡಿ ಆಯ್ಕಷ್ಟೇ. ಇದೀ ವರ್ಷ ಒಳ್ಳೆ ಹೊಂಡ ಮಾಡಿ ಮಡಗಿದ್ದೆ ಗಂಡಿಯ. ಒಂದಾಳು ಹೊಂಡ ಇದ್ದೋಳಿ ದಟ್ಲಾಗಿ ಸಮರ್ಥ ಹೋಗ್ತಾ ಇದ್ದು. ಒಳ್ಳೆರಡನೇ ಮಳೆ ಬಪ್ಪಳೆ ಕಸ್ತಳೆ ಕಟ್ಟಿತ್ತು ನೋಡಿ ಹೆಂಗಿದ್ದೋಳಿ. ಇಲ್ಲಿ ಒಂದು ಗಂಡಿ ಆಚೆಯಿಂದ ಕೆರೆ ನೀರು ಹಚ್ಚಿ ಬಪ್ಪದು. ಆಚೆಗೆ ಮೇಗಣ ಇಡೀ ಗಂಡಿ ಎಲ್ಲ ಒಂದು ಮಾಡಿ ನೀರು ಬಪ್ಪದು. ಅಲ್ಲಿ ಒಂದು ಗೇಟು ಮಡಗಿದ್ದೆ ತೆಂಗಿನಕಾಯಿ ಹಿಡಿಯಲ್ಲ ಇಪ್ಪದು. ಈ ನೀರು ಹಿಂಗೆ ಹೋಗ್ತಲ್ಲದ. ಇಂದು ದಿಯಪ್ಪಗ ಬಂದು ನೋಡಿ ಆಯ್ದಿಲ್ಲ ಒಂದು 10-20 ತೆಂಗಿನಕಾಯಿ ಸಿಕ್ಕೇಕು, ಅಷ್ಟು ಮಳೆ ಇತ್ತಿದ್ದು. ಈ ಗಂಡಿಲಿ ಬಂದ ಮಣ್ಣು ಇದ್ದಲ್ಲ, ಇಲ್ಲಿ ರಜಾ ಹೊಂಡ ಮಾಡಿ ಮಡಗಿದ್ದೆ. ಅಷ್ಟ್ರ ಒಂದು ಆಳಿಂದ ಹೆಚ್ಚಿಗೆ ಹೊಂಡ ಮಾಡಿ ಮಡಗಿದ್ದೆ. ಅಲ್ಲಿಂದ ಬಂದ ಕಳಂಕ ನೀರಲ್ಲಿ ಬಂದ ಮಣ್ಣೆಲ್ಲ ಈ ಹೊಂಡಲ್ಲಿ ನಿಲ್ಲುತ್ತೆ. ಈಗ ಬೇಸಿಗೆಯಲ್ಲಿ ಹೊಂಡ ನಿಗಿದಿರ್ತು, ಆ ಮಣ್ಣಿನ ತೋಟಕ್ಕೆ ಹಾಗೆ ಒಂದೊಂದು ಹೆಡೆಗೆ ಅದುವೇ ಇಟ್ಟು ಮತ್ತೆ ಬೇರೆ ಇಟ್ಟು ಬೇಡಾಡಿ ಈ ಅಡಕೆ ಬರಕೆ ಮತ್ತೆ ರಜಾ ಹಟ್ಟಿ ಗೊಬ್ಬರ ಹಾಕಿದ್ರೆ ಸಾಕು. ನೋಡಿ ಇಲ್ಲಿ ತೆಂಗಿನಕಾಯಿ ಎಷ್ಟಿದ್ದು ನೋಡುವ ನಮ್ಮ ಬೇಲಿಲಿ. ಕಸವ ಕಟ್ಟಿ ನೀರು ಫುಲ್ ಆಯ್ದೀಗ. ಮಳೆ ಕಡಿಮೆಪ್ಪಗ ಬಿಡಿಸಬೇಕು. ಇಳಿದಿಕ್ಕೆಳೆಡಿಯ ಸೂಜಿ ಕೊಕ್ಕೆಲಿದೆ ಎಷ್ಟು ತೆಂಗಿನಕಾಯಿ ಇತ್ತು ನೋಡಿ. ಈ ವರ್ಷ ತೆಂಗಿನಕಾಯಿ ಜಾಸ್ತಿ ಬೆಳ್ಳಕ್ಕೆ ಒಪ್ಪಲ ಇಡಿಗಾಯ್ದಿಲ್ಲ. ವರ್ಷಕ್ಕೂ ನಾನು 4-5 ಗಂಟೆಗೆ ಬೇರೆ ಬೇರೆ ಮಾಡಿಯಪ್ಪಗ ಅದು ಒಡೆದು ಹೋಗಿ ತೆಂಗಿನಕಾಯಿ ಕೆಲವು ಸಿಕ್ಕೊಂಡಿತ್ತಿಲ್ಲ, ನಷ್ಟ ಆಗಿಕೊಂಡಿತ್ತು. ಅದು ಅವಲ್ಲಿಗೂ ತೆಂಗಿನಕಾಯಿ ಭತ್ತ ಇದ್ದು
ಹೇಗೆ ಬಂದು ಬ್ಲಾಕ್ ಆಯ್ತು ನೋಡುವ. ಇದು ಕೆಲವೆಲ್ಲ ತೆಂಗಿನಕಾಯಿ ಎಣ್ಣೆ ತೋಟದ್ದು, ಕೆಲವೆಲ್ಲ ಬೇರೆ ತೋಟದ್ದು ಬದುಕು. ಈ ಗಂಡಿಯ ಕರೆಯಲ್ಲಿ ಇಪ್ಪದೆಲ್ಲ ಬದುಕಿಲ್ಲಿಗೆ ಗಂಡಿಲಿ ಮತ್ತೆ ಅಲ್ಲೊಂದು ಒಳ್ಳೆ ಹಸಿ ತೆಂಗಿನಕಾಯಿ. ಎನ್ನ ತೋಟದ್ದಲ್ಲ, ಈ ಮರದ ಗುರುತ ಇದ್ದು, ಇದು ಅಣ್ಣನ ತೋಟದ್ದೇ ಆಗಿತ್ತು. ಅದು ಗಂಡಿಲಿ ಬೆಳ್ಳಕ್ಕ ಬಂದಂತೆ ಲೆಕ್ಕ ಇಲ್ಲ. ಹೌದಾ, ಇದು ಇಂಧನ ಇನ್ಕಮ್, ಮಳೆಗೆ ಸಿಕ್ಕಿದ ಇನ್ಕಮ್, ನಷ್ಟಲಿ ಲಾಭ ಆಳಿ ಅಷ್ಟೇ. ಹೀಗೆ ಹೋಪ ಮೇಘನ ತೋಟಕ್ಕೆ ಇಂತ ಇದೊಳ್ಳಿ ನೋಡುವ. ಹಿಂಗೆ ಹೋಗಿ ಇಲ್ಲೆಲ್ಲ ದಾರಿ ಹೇಳಿದರೆ ಪಂಚಾಯತ್ ರೋಡಿನಂಗೆ ದಾರಿ ಇಲ್ಲ, ತೋಟದೆಲ್ಲ ಹೋದಲ್ಲಿ ಎಲ್ಲ ದಾರಿ. ನಮ್ಮದೇ ತೋಟ, ನಮಗೆ ಬೇಕಿಪ್ಪಲ್ಲಿ ಒಪ್ಪೋದು ಉದ್ದಾಕೆ. ಸಜ್ಜ ಮಳೆ ಬಿಟ್ಟದ ಮಾತ್ರ ಗುಣ ಸಿಕ್ಕಿತ್ತು. ಎಲ್ಲಿ ಹೋದಲ್ಲೂ ಹೊಸರಾಗಿ ತಂದೆಪ್ಪ. ಒಂದಡಕ್ಕೆ ಸಿಚಿವು ಬರ್ಕತ್ತಾಗ ಹಿಂಗೆ ಹೊಸರಾದರೆ. ಇಲ್ಲೊಂದು ದೊಡ್ಡ ಗಂಡಿದ್ದ ಜಾಗ ಇದರ ಮುಚ್ಚಿದ್ದು ಮಣ್ಣು ಹಾಕಿ. ಇನ್ನು ಸರಿ ಆಯ್ಕಷ್ಟೇ ಅದೆಲ್ಲ. ಇಲ್ಲದರೆ 5 ಗಂಡಿ ಅದರೆಲ್ಲ ಒಂದು ಮಾಡಿ ತೋಟೊಳಗೆ ಬಿಟ್ಟು ಹಾಕ್ಲಾಗಿ. ಇದು ಆ ಗಂಡಿಯ ಮುಚ್ಚಿ ಇಲ್ಲಿಂದ ಮುಂದೆ ಇದ್ದ ಆ ಗಂಡಿ ಇನ್ನುದೆ ಇದ ದೊಡ್ಡ ಗಂಡಿ ಇದ. ಈ ಗಂಡಿಯ ನೀರು ಈಗ ತೋಟದೊಳಗೆ ಹೋಪದೋಳಿ. ಇಲ್ಲಿಗೊಂದು ಗಂಡಿತ್ತಿದ್ದು ಅದರ ಮುಚ್ಚಿ ಕೆಳ ಕೊಟ್ಟೆ. ಎಲ್ಲ ಸೇರಿ ಒಂದೇ ಗಂಡಿ ಆಗಲಿ ನೋಡು. ಹಿಂಗೆ ಹೋಪ ಕಾಟು ಹುಲ್ಲಿನ ಸಸಿ ಅದು ಇದೆಲ್ಲ ಬೇಕಾಟು ಹುಟ್ಟಿಕೊಂಡಿದೆ ಮಳೆಗಾಲದಲ್ಲಿ. ಹೇಳಿದ್ರೆ ಎನಗೆ ಹಿಂಗೆ ಆರೊಂದರಿ ತೋಟಕ್ಕೆ ಗೆಜ್ಜಿಯಪ್ಪಗೆ ಇದ್ದು ಬಪ್ಪಲೇ ಇದ್ದು ಉದಾಕೆ ಅಟ್ಟಪ್ಪಗೆ ಎನ್ನ ತೋಟವು ನಿಂಗೊಳ್ದೆ ಕೂದಲಿಂದ ನೋಡಿ ಹೇಳಿ. ಹೇಳಿದರೆ ಕೆಲವು ಸತಿ ನಿಂಗೆ ಖುಷಿಲಿಪ್ಪಿ, ಕೆಲವು ಸತಿ ಏನಾರು ಟೆನ್ಷನಲ್ಲಿಪ್ಪಿ. ಅದೆಲ್ಲ ಈ ಪ್ರಕೃತಿ ಸೌಂದರ್ಯ ವೀಕ್ಷಿಸಿದರೆ ಅದೆಲ್ಲ ಮನಸ್ಸು ಚೂರು ಹಗುರ ಹೊತ್ತೋಳಿ. ಇಲ್ಲಿ ಒಂದೊಳ್ಳೆ ಅಡಕೆ ಮರ ಸಿಗದು ಹೆಂಗೆ ಹೊತ್ತೋಳಿ. ಆದರೆ ಮೆಣಸಿನ ಬಳ್ಳಿ ಇತ್ತಿದೆ, ಗಾಳಿಯ ಪ್ರಭಾವ ಎಂತ ಮಾಡಿ ಹಿಡಿಯ. ಅದೆಲ್ಲ ನಾವು ಸಹಿಸಕ್ಕಷ್ಟೇ. ಅದು ನಾವು ನೆಲಕೊಂಡು ಹೋಗುವಾಗ ಡಂಕುತ್ತು, ಹೆಬ್ಬೆಟ್ಟು ಬೆರಳಿನಂತ ಇದರದ್ದ ಉಗುರು ನಟ್ಟುತ್ತು. ಹಾಗೆ ಗೇಸಿಂಡೆ ತೆಡ್ನೆಲ್ಲ ಮದ್ದುಗಿಟ್ಟು ಸರಿ ಮಾಡಿತ್ತು. ಇದು ಹೋದಾಕೆ 2 ಅಡಕೆ ಹೆಚ್ಚಿ ನೆಟ್ಟತ್ತು. ಎಲ್ಲ ಕುತ್ತಗಂಡೆ ಜಾಗ ಆಯ್ತಲ್ಲ ಬೇರೆಲ್ಲ. ಹಾಗಾದ್ರೆ ಆ ಸೇಂಕು ಹಂಗೆಲ್ಲ ಕೇಳುಗು ನಿಂಗೋಗೆ. ಇಲ್ಲಿಗೆ ಎತ್ತಪ್ಪಾಗ ಒಂದು ಸೀನ್ ಹೇಗೆ ಕಾಣ್ತು ನೋಡಿ. ಎನ್ನ ಕೆರೆ ಎಲ್ಲ ಹೂವಲ್ಲಿಗಳ ಇಲ್ಲಿಗೆ ಹೋಪ. ಅದು ಮಕ್ಕ ವಿಡಿಯೋ ಮಾಡಿದಂಗೆ ನನಗೆ ಇರ್ತಿಲ್ಲಪ್ಪ. ಅವು ಅಂಥದ್ದೇ ನಡ್ಕೊಂಡು ಹೋಗ್ತವು. ನಾನು ನಡ್ಕೊಂಡಪ್ಪ ರಜಾ ಹಿಂಗೆ ಆಡಿದಂಗೆ ಲಕ್ಕು ನೋಡುವ. ರಂಬುಟಾನ್ ಮರದ ಹತ್ತರಂಗಂದರೆ ಹೇಗೆ ಇತ್ತೀಯ ಈಗ. ಅಲ್ಲಿಂದ 2 ಹಣ್ಣು ಇದ್ದರೆ ಕೊಯ್ದು ಕೊಟ್ಟರೆ ಮಕ್ಕಳು ಖುಷಿ ಆಗುತ್ತೆ. ಬೇಜಾರಂತೇಳಿ ಲಕ್ಷ್ಮಣ ಫಲದ ಮರವಳ ಕಾಗೆಂಡಿತ್ತಿದ್ದು ಒಂದು ಮರ ಬಿದ್ದು ಅದತ್ತೆ ಮುರಿದು ಹೋಯ್ತು. ಬದುಕಿದರೆ ಚಾನ್ಸ್ ಇನ್ನು. ಆದಷ್ಟು ಮೆಣಸಿನ ರೀತಿಯಲ್ಲಿ ನೆಟ್ಟಿ ಅದು ಬದುಕಿರೋ ಭಾಗ್ಯ. ಸತ್ತರೆ ಹೋತು. ಕೆಲವು ಜಂಕಲಿ ಇದ್ದು 4 ಒಂದು ಜಂಕಲಿ ಇದ್ದದ ಮೇಘ ಕೊಕ್ಕಗೆ ಎಕ್ಕದ್ದದು. ರಂಬುಟಾನ್ ಹಣ್ಣಿದ್ದಪ್ಪ ಬನ್ನಿ ಕೊಯ್ದು ಕೊಡಲಿ ಹೇಳುವ. ಈಗ ಕೊಕ್ಕಗೆ ఎక్కుతాರಾವು ಕೊಯ್ಕೊಂಗು. ತೋಟೆಲ್ಲ ಅರಿಶಿನ ಕಾಣ್ತು. ಮಳೆಕಾಲ ಬಂದಪ್ಪ ಅವಕ್ಕೆ ಸಾಕಾಗುತ್ತಿಲ್ಲ ತಿಂಬಳೆ. ಮತ್ತೆ ಚೂರು ರೋಗ ಬಾಧೆ ಇಪ್ಪಳು ಸಾಕೋಳಿ. ಆ ಊರಲ್ಲಿ ಬಾಕಿದ್ದಲ್ಲಿ ಬಂದ ಇಂಥ ರೋಗ ಇಲ್ಲ. ಇನ್ನೊಂದು ಸ್ಪೆಷಲ್ ರೋಗ ಅಲ್ಲೆಲ್ಲ ಬೆಳಿ ಕಾಂಬದು ಮಾಡಲ್ ಆತದ. ಹೊಗೆ ಹಾಕಿದ್ದದು ಕೊಬೆ ಥರ ಸ್ಟೋರ್ ಆದದ್ದು.
ನೀವು ಅಲ್ಲೊಂದು ದೊಡ್ಡ ಜರಿ ಇದ್ದು ನನ್ನ ಜಾಗಲಿ ತೋರಿಸುತ್ತೆ. ಅಡಕೇಶಿ ಎಲ್ಲ ನೆಟ್ಟಲ್ಲದೆ ಎಂತ ಇಟ್ಟು ಹಾಕಿದ್ದಿಲ್ಲ, ಹಾಗೆ ಇದ್ದು ಸಾಕೋದು ಎಲ್ಲ ಈಟ ಹಾಕಿ ಗುಂಡು ಗುಂಡು ಬೆಳೆದಪ್ಪ. ಹಂದಿ ಒಂದು ಹಿಂದಿಗೆ ಹಪ್ಪದು. ಎಷ್ಟು ಬೇಲಿ ಹಾಕಿಯರಿದೆ, ಎಂತ ಮಾಡಿಯರಿದೆ, ಕಂಟ್ರೋಲ್ ಆಗುತ್ತಿಲ್ಲ. ಎಬ್ಬಿದಂಗೆ ಹೋಯ್ದಿಲ್ಲ, ಹೋದಂಗೆ ಎಬ್ಬದು ಹೇಳ್ತಿಲ್ಲ, ಆ ಪರಿಸ್ಥಿತಿ ಇದೆ. ಮತ್ತೆ ಆಳು ಕಾಳುಗಳ ಮಡಗಿ ಭಾರಿ ಭರ್ಜರಿ ಮಾಡಿದರೆ ಇದರಲ್ಲಿ ಸಿಕ್ಕಿದೆ ಅವಕ್ಕೆ ಸಾಲ ಒಳ್ಳೆ ಒಬ್ಬಂಗೆ ಮಾಡಿಕೊಂಡು ಹೇಳ್ತಿಲ್ಲ. ಇಲ್ಲಿ ಇದು ಕಸಿ ಬೆದುರಿನ ಸಸಿ ಕಣಿಲೆ ಇದು ಅಂತ ಜಾಗಿಪ್ಪಲ್ಲಿ ಅಲ್ಲ. ಇದು ಲಕ್ಷ್ಮಣ ಹೊಲದ ಸಸಿ. ಈ ಹಣ್ಣು ಹಂಪಲದ ಸಸಿಯಲ್ಲಿ ಅಲ್ಲೆರಡು ಮೂರು ನೆಟ್ಟುಕೊಂಡು ಬಂದದಿದೆ ಹೀಗೆ. ಇದು ಎನ್ನ ತೋಟದ ಕೊಡಿಯಿಂದೊಂದು ವ್ಯೂ ನೋಡಿ. ಅದ ಹೊಗೆ ಹೊಪ್ಪದು ಕಾಣ್ತದೆ ಎನ್ನ ತೋಟದೊಳಂದ ಹೆಂಗೆ ಹೇಳಿ. ಅದ ಹಾಗೆ ಮೇಘನವರ ತೋಟಕ್ಕೆ ಆಚೆ ತೋಟಕ್ಕೆಲ್ಲ ಹೋಗು, ಹಾಗೆ ಕೊಬ್ಬೆ ಎತ್ತರೆ ನಿಂಗೆ ಹೊಗೆ ಅದು ಭಾರಿ ಗುಣ ಕೊಡ್ತೋಳಿ ನೋಡಿ. ಹೊಗೆ ಹಾಗೆ ಆಕಾಶಕ್ಕೆ ಹೋಗಿ ಅದು ಸಣ್ಣ ಒಂದು ಗಾಳಿ ಬಂದರೆ ಕೆಳನ ತೋಟಕ್ಕೆ ಮೇಘನ ತೋಟಕ್ಕೆಲ್ಲ ಹೋಗ್ತದ್ರಷ್ಟಕ್ಕೆ. ಅದು ಪ್ಲಾಸ್ಟಿಕ್ ಕೆಮಿಕಲ್ ಹೊಗೆ ಅಲ್ಲ ಹಳಿ. ಒಳ್ಳೆ ಅಡಕೆ ಸೊಪ್ಪುದೆ, ಕಾಯಿ ಸೊಪ್ಪು, ತೆಂಗಿನ ಸೊಪ್ಪು ಹಾಕಿದ ಹೊಗೆ ಅದು. ಅದರಿಂದ ಪ್ರಕೃತಿಗೆ ದೋಷ ಹಾನಿ ಎಂಥದಿಲ್ಲ ನೋಡಿ. ಮಳೆ ಇದ್ದರೆ ಹೊಗೆ ನೋಡಿ ತೋಟದೊಳ ಅದಿಡೀ ಕೊಬ್ಬೆಗೆ ಪಸರಿಸುತ್ತು. ಅದು ಹೊಗೆ ದಿನ ಹಾಕಿದರೆ ಮತ್ತೆ ನುಸಿ ರೋಗ ಅದು ಇದು ಯಾವುದು ಬಾರಾಳಿ. ನುಸಿಯಿಂದ ಬಪ್ಪದು, ಕ್ರಿಮಿಯಿಂದ ಬಪ್ಪದಲ್ಲ. ಈ ಹೊಗೆಗೆ ಆ ಕ್ರಿಮಿ ಸಾಯು. ಅದಕ್ಕೆ ಕೊನೆ ಕಾಣ್ತಲ್ಲ ಹೂವಲ್ಲೆಲ್ಲ. ತೋಟಲ್ಲಿ ಹೊಗೆ ಹಾಕೊಂಡಿದ್ರೆ ಹಂಗದ ಹೊಗೆ ಕಾಣುತ್ತೆ, ಚೆಂದಾಗಿ ಕಾಣ್ತು. ಈಗ ಎಷ್ಟು ದೊಡ್ಡ ಗುಡ್ಡೆಗೂ ಕೂಡ ಹಂಗದು. ಇನ್ನೊಂದು ಅರ್ಧ ತೋಟ ನಾನು ಹಂಗೆ ತೋರಿಸ್ತೆ ಆಯ್ತಾ. ಇದು ಒಂದೇ ವಿಡಿಯೋಲಿ ಹಿಂಗೆ ಹಿಡ್ಕೊಂಡು ಹೋದರೆ ಸುಮಾರು ದೀರ್ಘ ಆಗಿ ಹೋಗು. ನಿಂಗೋಗಿ ಉದಾಸನ ಹಿಡಿದು ಹೋಗು. ನಾನು ಮಾತಾಡಿಕೊಂಡು ಇದ್ದೆ ಈ ತೋಟ ನೋಡುವಾಗ. ಇಲ್ಲದರೆ ಮಕ್ಕಳ ಪದ್ಯಾರು ಹೇಳಿಸಲಾಗುತ್ತಿತ್ತು. ಕೆಲವು ಮರಲ್ಲಿದ್ದು ಸಣ್ಣ ಕೊನೆ, ಚರಂಬು ಕೊನೆ, ಕೆಲವದಲ್ಲಿ ಅಲ್ಲೆಲ್ಲ ಇದ್ದು. ಆದರೆ ಈ ತೋಟ ನೋಡುವಾಗ ಸರಿಯಾದ ಆರೋಗ್ಯ ಉಂಟಂಗೆ ಕಾಣ್ತಿಲ್ಲ. ಸಣ್ಣಕ್ಕೊಂದು ಜ್ವರ, ಒಳ ಜ್ವರ ಇದ್ದಂಗೆ ಇದ್ದು ರೋಗದ ಲಕ್ಷಣ. ಆದರೆ ಎಂಥ ಕೆಮಿಕಲ್ ಹಾಕಲಿಲ್ಲ. ಅದು ಹಟ್ಟಿ ಗೊಬ್ಬರ, ಹೂಟು ಮಣ್ಣು, ಇದರಲ್ಲೇ ಕಂಟ್ರೋಲ್ ಆಯ ಕೋಳಿ. ಹೇಳಿದರೆ ಎನ್ನ ತೋಟ ಹೇಳಿದರೆ ಸಾದಾ ಸರ್ಕಾರಿ ಶಾಲೆಗೆ ಹೋಗ್ತಾ ಸ್ಟೂಡೆಂಟ್ ಇದ್ದಂಗೆ. ಹೇಳಿದರೆ ಇಂಗ್ಲೀಷ್ ಮೀಡಿಯಮು ಹೈಫೈ ಶಾಲೆಗೆಲ್ಲ ವರ್ಷಕ್ಕೆ 2-3 ಲಕ್ಷ ಕೊಟ್ಟು ಕಲಿಯೋ ಮಕ್ಕಳಿಗೆ ರಿಕ್ಷಾ ಬರಕು, ಟೆಂಪೋ ಬರಕು, ಕಾಲಿಂಗೆ ಬೂಟ್ಸು, ಸಾಕ್ಸು ಎಲ್ಲ ಹಾಕಿದರೆ ಅವು ಶಾಲೆಗೆ ಹೋಗಷ್ಟೇ. ಕೊರಳಿಂಗೊಂದು ಬ್ಯಾಜು, ಟೈ ಎಲ್ಲ ಕಟ್ಟಿದೆ. ಸರ್ಕಾರಿ ಶಾಲೆ ಮಕ್ಕಳು ಹೇಳಿದರೆ ಯೂನಿಫಾರ್ಮ್ ಇದ್ದಿರೋತು ಇಲ್ಲದಿರೋತು ಹೊರಗಡೆ ಯೂನಿಫಾರ್ಮು, ಕಾಲಿಂಗೆ ಜೋಡು ಇಲ್ಲ, ಇದ್ದರೂ ಸಿಲ್ಪರ್ ಜೋಡು, ನೆಡ್ಕೊಂಡು ಹೋಗೋದು ಬೊಬ್ಬೆ ಹಾಕೊಂಡು. 10 ಗಂಟೆಗೆ ಶಾಲೆ ಶುರು ಆದರೆ 8 ಗಂಟೆಗೆ ಮೆಲಾಂಗ ನಡೆದು 10 ಗಂಟೆಗೆ ಬೆಗರ್ಸಿಂದ ಶಾಲೆಗೆ ಎತ್ತೋದು. ಮಾಸ್ಟಕ್ಕ ಬಂದರೆ ಬಂದವು, ಇಲ್ಲದರೆ ಇಲ್ಲೇ. ಸೆನ್ಸಸ್ಸಿಂಗ್ ಹೋದರೆ ಅಂದು ಪಾಠ ಇಲ್ಲೇ. ಹೀಗಿತ್ತ ಸಾದಾ ಶಾಲೆ ಮಕ್ಕಳಿಯೋ ಹಾಗೆ ಎನ್ನ ತೋಟ. ಇಪ್ಪಗ ನೀರು ಹಾಕು, ರಜ್ಜ ಸಗಣ ಗೊಬ್ಬರ ಕೊಡುಗು, ಸ್ಪೆಷಲ್ ಟ್ಯೂಷನ್ ಗೀಷನ್ ಅಂತ ಇಲ್ಲೇ. ಹಾಗೆ ಮಕ್ಕ ಬೆಳೆಸ್ತವೆ ಇಲ್ಲಿಯಾ. ಹಾಗೆ ಬೆಳೆದ ಮಕ್ಕಳ ಹಂಗಿಪ್ಪ ತೋಟ ಎನ್ನದು. ಎನ್ನತ್ತರ ಗೊಬ್ಬರ ಇದ್ದರೆ ಚೂರು ಗೊಬ್ಬರ ಹಾಕುವೆ, ತಾಜಾ ಸೂಟು ಮಣ್ಣಿದ್ದರೆ ಸೂಟು ಬಣ್ಣ ಬೂದಿ ಹಾಕುವೆ, ಇಲ್ಲದರೆ ಏನಿಲ್ಲ. ಇಂದು ನೀರು ಬಿಡಲೇ ಇದ್ದೋಳಿ. ಆದರೆ ಜಂಬರ್ ಇದ್ದರೆ ಜಂಬರ್ ಹಾಕುವೆ, ಬಂದಿಕ್ಕಿ ನೀರು ಬಿಡುವೆ. ಹಾಗೆ ಬಂಗಲ್ಲಿ ದೊಡ್ಡಾದ ಅಡಕೆ ಸಸಿ ಇವಕ್ಕೆ ಎನ್ನ ಬುದ್ಧಿ ಮುಟ್ಟು ಗೊಂತಿದ್ದು. ಹಾಗೆ ಊರಿಲ್ಲಿಪ್ಪ ಹಾಗೆ ಅಷ್ಟು ದೊಡ್ಡ ರೋಗದ ಉಪದ್ರ ನನಗೆ ಅಡಕೆ ಮೇಲೆ ಕೊಟ್ಟಿಲ್ಲ ಹೇಳಿದರೆ ಎನ್ನ ಸ್ವಭಾವದ ಅದರ ಸ್ವಭಾವದ ಹಾಗೆ. ಕಾಜಕ್ಕಾಗಿ ಈ ಅಡಕೆ ತೋಟ ಇದ್ದಾನೆ, ಕಾಡು ಉತ್ಪತ್ತಿ. ಅದರ ಇಷ್ಟು ಹೈಫೈ ಮಾಡಿ ಕೆಮಿಕಲ್ 2 ತಿಂಗಳಿಗೊಂದರೆ ಈಟು ಕೊಟ್ಟು ಅಭ್ಯಾಸ ಮಾಡಿದ್ದು ನಾವೇ.
ಅದರ ಉಪದ್ರವ ನಾವೀಗ ತಿಂಬದಷ್ಟೇ, ಎಂತ ಹೇಳಿ ಇದಕ್ಕೆ ಹೇಳೋದಾಗತ್ತಾರೆ, ನಾವೇ ಮಾಡಿಕೊಳ್ಳೋದು. ಬರೆ ಜರಿತು, ಭೂಮಿ ಜರಿತು, ವಯನಾಡಲ್ಲಿ ಜರಿದತ್ತೋಳಿ, JCB ಹಿಟಾಚಿದ್ದಲ್ಲಿ ಗರ್ಪಿ ಎಲ್ಲ ಕ್ವಾರ್ಟರ್ಸ್ ಬಿಲ್ಡಿಂಗ್ ಕಟ್ಟಿದವು, ಸರ್ತ ಬರೆ ತೆಗೆದವು, ಅದು ಜರಿಯದ್ದಿರ್ತಾವ. ಸಾಲದಕ್ಕೆ ಪಂಚಾಯತಿಂದ ಪೈಸೆ ಸಿಕ್ಕುತ್ತಲೇ ಗುಡ್ಡ ಗುಡ್ಡ ಪೂರಾ ಇಂಗು ಗುಂಡಿ ಮಾಡಿದೆವು. ಮಳೆಗೆ ಪ್ರಕೃತಿಗೆ ಗೊಂತಿದ್ದು, ಎಷ್ಟು ನೀರು ಬಿದ್ದರೆ ಎಷ್ಟು ಭೂಮಿ ಒಳಗೆ ಎಳಕೊಳ್ಳಿ, ನಾವು ಮನುಷ್ಯರ ಬುದ್ಧಿವಂತಿಕೆ ಮಾಡಿಕೊಳ್ಳಿ ಇಲ್ಲೇ. ಅದು ಪ್ರಕೃತಿಯೇ ಮಾಡ್ತು. ಭೂಮಿಗೆ ಎಷ್ಟು ನೀರು ಇಂಗಿಸಬೇಕು, ಎಷ್ಟು ಹೊಯ್ಕೊಳ್ಳಿ, ಭೂಮಿಯೇ ಲೆಕ್ಕ ಮಾಡಿ ಅಲ್ಲಿ ಒರಳೆ ಪುಂಚ ಒರಳೆಲ್ಲ ಬಂದು ಅದುವೇ ಭೂಮಿಯೊಳಗೆ ನೀರು ತಕೊಂಬ ವಹಿವಾಟು ಅದು ಮಾಡ್ತು. ಅದರಿಂದ ಮೇಘದ ನಮ್ಮ ಬಿಗಿನಾಶಿ ಬುದ್ಧಿ ಮಾಡಿಯಪ್ಪಗ ಬರೆಯೂ ಜರುಗು, ಮಾರ್ಗವೂ ಜರಿಗು. ಆಕ್ಸಿಡೆಂಟ್ ಹೆಚ್ಚಾತೋಲಿ, ಮಾರ್ಗ ಅಗಲ ಮಾಡಿದೆವು. 120-200 ಕಿಲೋಮೀಟರ್ ಸ್ಪೀಡಪ್ಪ ಗಾಡಿ ಮಾಡಿದೆವು. ಸ್ಪೀಡು ಕಣ್ಣು ಮೋರಲ್ಲಿ ಹೋದೆವು, ದಡ ಬಣ್ಣನೆ ಗುದ್ದಿ ಬಿದ್ದವು, ಕೈಕಾಲು ಮುರ್ಕೊಂಡವು, ಜೀವ ತೆಗೆಕೊಂಡವು. ಆರ ಹತ್ರ ಹೇಳೋದು ನಮ್ಮ ಜಾಗ್ರತೆ ನಾವು ಮಾಡೋಕ್ಕಷ್ಟೇ, ಆರ ಹತ್ರ ಹೇಳಿ ಗುಣ ಇಲ್ಲ. ನಾವು ಜಾಗ್ರತೆ ಮಾಡಿತ್ತೋಳಿ ನೋಡಿಕೊಂಡು ಹೀಗೆ ಮಾರ್ಗಲ್ಲಿ ಹೋಗ್ಕೊಂಡು ಕೂದರೆ ಹಿಂದಣ ಹೊಡೆದ ಬಂದು ನಮ್ಮ ಕುಂಡೆಗೆ ಹಿಟ್ಟುದು. ನಿವೃತ್ತಿಲ್ಲದೆ ಬೇಕಾದ್ರೆ ನಾವು ಹೋಯಕ್ಕೂ ಬೇಗ ಕೆಲಸ ಮಾಡಿ ನಮ್ಮ ಹೊಡೆಯಲ್ಲಿ ಬೇಗ ಬಂದೊಳೆಕ್ಕು ನಮಗೆ ಜೀವ ಬೇಕಾದ್ರೆ. ಇಂಧನ ಪರಿಸ್ಥಿತಿ ಇಲ್ಲ ಅಷ್ಟೇ ಹೇಳಿ ಗುಣ ಇಲ್ಲ ಅದರೆಲ್ಲ. ಹೇಳಿದರೆ ಅವ ಎಂಥದೋ ಹೇಳಿದ ಮರಳು ಮಾತಾಡ್ತಾ ಹಿಂಗೆಲ್ಲ ಹೇಳುದು. ಅಪ್ಪ ಅಲ್ಲದಲ್ಲಿ ಆಲೋಚನೆ ಮಾಡಿ ಬೇಕಾರೂ ಬೇಡದರೂ ನಾವು ಪೇಟೆಗೆ ಹೋಗಿ ನಿಧಾನಕ್ಕೆ ಎತ್ತಕ್ಕಾದ ಅಲ್ಲಿ ಸ್ಪೀಡ್ ಹೋಗಿ ಗುದ್ದಿಕ್ಕಿ ಬಂದರೆ 6 ಜನ ಅಳಿಸಿದ ನೀರು ನೋಡಿ. ಎನ್ನ ಹರಟೆ ಒಳ್ಳೆದ, ಈ ನೀರಿನ ಶಬ್ದ ಒಳ್ಳೆದ, ಜಲ 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 ಅಲ್ಲಿ. ಆಹಾ, ಅಯ್ಯೋಡೆನೊಂದು ಗಂಟೆ. ಓಹೋ, ಆನು ನಿಶಬ್ದಲ್ಲಿ ನಿಲ್ಲುತ್ತೆ ಆಯ್ತಾ. ಈ ನೀರಿನ ಜಲ ಜಲ ಶಬ್ದ ನೋಡಿ ಎಂತ ಒಂದು ಖುಷಿ ಆಗುತ್ತೋಳಿ. ಕಣ್ಣುಗಳೆರಡು ಸಾಲದಮ್ಮ ಈ ನೀರಿನ ಝರಿಯ ನೋಡಲು, ಕಣ್ಣುಗಳೆರಡು ಸಾಲದಮ್ಮ ನೀರಿನ ಝರಿಯ ನೋಡಲು. ಆಹಾ ಹಾ ಹಾ, ಟಾಟಾ. ಇನ್ನೊಂದು ಅರ್ಧ ತೋಟ ಇಂದ ಆತು, ಇನ್ನೊಂದು ಅರ್ಧ ತೋಟ ನಾಳಂಗೆ ತೋರಿಸುತ್ತಾಯ್ತು ಹೇಳಿದರೆ ಇನ್ನು ನಿತ್ಯಾನ ಕೆಲಸ ಮುಂದುವರಿಸಿ ಬಾಕಿದ್ದದು ನಿಮಗೆ ಒಟ್ಟಿಗೆ ನೋಡಲೆ ಕಷ್ಟ ಆಗುತ್ತಕ್ಕೆ. ಇನ್ನರ್ಧ ನಾಳಂಗೆ ತೋರಿಸುತ್ತೆ ಹೇಳಿ. ರಜ್ಜೆ ದೀರ್ಘಾಗಿ ಹೋಗಿದೆ ವಿಡಿಯೋ ಆದರದಿಲ್ಲ. ಮಳೆಕಾಲದ ಒಂದು ಸ್ಥಿತಿ ಇನ್ನೊಂದು 10 ವರ್ಷಗಳಿಗೆ ನೋಡ್ಲಕ್ಕೋಳಿ, ಎನಗೂ ನೋಡ್ಲಕ್ಕು ನಿಂಗೂ ನೋಡ್ಲಕ್ಕು ಹೆಂಗಾಯ್ದೋಳಿ ತಿಳಿದಿಕ್ಕಿ ಕಾಮ. ಹರೇ ರಾಮ್.